ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇವತ್ತು ನೋಡಿದ್ರೆ 23ನೇ ಕಂತಿನ ಹಣದ ಅಪ್ಡೇಟ್. ಹಣ ಯಾವಾಗ ಬರುತ್ತೆ, ಸರ್ಕಾರದ ಜಮೆ ಯಾವಾಗ ಆಗುತ್ತೆ, ಮತ್ತೆ ಇಂದಿರಾ ಕಿಟ್ ಸರ್ಕಾರ ಘೋಷಣೆ ಕೂಡ ಮಾಡಿದ್ದಾರೆ. ಇಂದಿರಾ ಕಿಟ್ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ 5 ಕೆಜಿ ಅಕ್ಕಿ ಬದಲು ಇಂದಿರಾ ಕಿಟ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಅಕ್ಕಿ ಬದಲು ದಿನನಿತ್ಯದ ಸಾಮಗ್ರಿಗಳನ್ನ, ಬೇಳೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಆ ರೀತಿ ಅದನ್ನ ಕೊಡೋದಕ್ಕೆ ಇಂದಿರಾ ಕಿಟ್ ಯೋಜನೆ ಅಂತ ಹೇಳಿ ತಂದಿದ್ದಾರೆ. ಅದು ಬಂದ್ಬಿಟ್ಟು ನಿಮಗೆ ಘೋಷಣೆ ಕೂಡ ಮಾಡಿದ್ದಾರೆ. ಇದನ್ನ ಸರ್ವೆ ಕೂಡ ಮಾಡಿದ್ದಾರೆ. ಸರ್ವೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಜನ ಒಪ್ಪಿದ್ದಾರೆ ಆಯ್ತಾ, ಜನರಿಗೆ ತಿಂಗಳು ಅಕ್ಕಿ ಕೊಡೋ ಬದಲು ಈ ರೀತಿ ಕೊಟ್ರೆ ಸಹಾಯ ಆಗುತ್ತೆ ಅಂತ ಹೇಳಿ ಜನ ಒಪ್ಪಿದ್ದಾರೆ. ಅದ್ ಬಂದ್ಬಿಟ್ಟು ಈ ಮಂತಿಂಗ್ ಅಲ್ಲ, ನೆಕ್ಸ್ಟ್ ತಿಂಗಳಿಂದ ನಿಮಗೆ ಇಂದಿರಾ ಕಿಟ್ ಯೋಜನೆಯಲ್ಲಿ ನಿಮಗೆ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ನಮ್ಮ ಚಾನಲ್ ನ ಫಾಲೋ ಮಾಡಿ, ನಿಮಗೆ ನಿಖರ ಮಾಹಿತಿಗಳು ಕೂಡ ಬರ್ತಾ ಹೋಗ್ತವೆ. ಹಣದ ಬಗ್ಗೆ ಮಾಹಿತಿ ಕೊಡ್ತೇನೆ. 23ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ 23ನೇ ಕಂತಿನ ಹಣ ಕೂಡ ಜಮೆ ಆಗಿದೆ. ಇನ್ನು ಕೆಲವರಿಗೆ ಜಮೆ ಆಗಬೇಕಾಗುತ್ತೆ. ಅಂತವರು ಪೆಂಡಿಂಗ್ ಇರೋ ಹಣನ ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂತವರು ಕಾಯಬೇಕಾಗುತ್ತೆ. ಸರ್ಕಾರದವರೇ ಹಣ ಕೂಡ ಬಿಡುಗಡೆ ಮಾಡಿದ ನಂತರವೇ ನಿಮ್ಮ ಖಾತೆಗೆ ಜಮೆ ಆಗ್ತದೆ ಆಯ್ತಾ. ಇಲ್ಲಿ ಸಾಕಷ್ಟು ಜನಕ್ಕೆ ಓಲ್ಡ್ ಅಮೌಂಟ್ 20, 21, ಸಾಕಷ್ಟು ಜನಕ್ಕೆ 4-5 ತಿಂಗಳಿನ ಅಮೌಂಟ್ ಕೂಡ ಬಂದಿಲ್ಲ. ಅಂತವರಿಗೆ ಸಮಸ್ಯೆ ಆಗಿದೆ. ಸರ್ಕಾರವೇ ಈ ರೀತಿ ಹಣದ ಕೊರತೆ ಇರೋ ಕಾರಣ ಸರ್ಕಾರವೇ ಬಿಡುಗಡೆ ಮಾಡ್ತಾ ಇಲ್ಲ, ಸಮಸ್ಯೆ ಕೂಡ ಆಗಿದೆ. ಬಟ್ ನಿಮ್ದು ಡಾಕ್ಯುಮೆಂಟ್ ಎಲ್ಲ ಸರಿ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಆಧಾರ್ ಕಾರ್ಡ್, ಪಾನ್ ಲಿಂಕ್ ಆಗಿರೋದು, KYC ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರೋದು ಎಲ್ಲ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ತಿರ ಬೇಕಾದ್ರೆ ನೀವು ಹೋಗಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು. ಲೈಕ್ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಕರ್ನಾಟಕ 1, ಬೆಂಗಳೂರು 1 ಆ ರೀತಿ ಹೋಗಿ ನೀವು ಅಲ್ಲಿ ಬೇಕಾದ್ರೆ ನಿಮ್ದು ಸ್ಟೇಟಸ್ ಏನಾಗಿದೆ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ಲೈಕ್ ಗೃಹಲಕ್ಷ್ಮಿದು ಅಮೌಂಟ್ ಪೆಂಡಿಂಗ್ ಇದೆಯಾ, DBT ಪ್ರೊಸೆಸ್ ಕೂಡ ಆಗಿದೆಯಾ, ಅಥವಾ ನಿಮ್ದು ರೇಷನ್ ಕಾರ್ಡ್ KYC ಆಗಿಲ್ಲ, ನಿಮ್ದು ಸಮಸ್ಯೆ ಇದೆ ಚೆಕ್ ಮಾಡ್ಕೋಬಹುದು. ರೇಷನ್ ಕಾರ್ಡ್ KYC ಕಡ್ಡಾಯ ಅಂತೆ. ನಮಗೆ ಅಕ್ಕಿ ಬರ್ಬೇಕಾಗತ್ತೆ ಅಂದ್ರೆ ನಿಮ್ಮ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ರೇಷನ್ ಕಾರ್ಡ್ KYC ಆಗಿರ್ಬೇಕಾಗುತ್ತೆ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ತಗೋಬೇಕು ಅಂದ್ರೆ ನಿಮ್ದು ಕಂಪಲ್ಸರಿ ನಿಮ್ದು ಆಧಾರ್, ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿ, ರೇಷನ್ ಕಾರ್ಡ್ ಕರೆಕ್ಟ್ ಆಗಿದ್ದು, ಎಲ್ಲಾ ಮಾಹಿತಿಗಳು ಸರಿ ಇರಬೇಕಾಗುತ್ತೆ. ಎಲ್ಲಾ ಮಾಹಿತಿಗಳು ಸರಿ ಇದ್ದು ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋಗತ್ತೆ. ಎಲ್ಲ ಸರ್ಕಾರದವರೇ ಡಿಲೇ ಮಾಡಿದ್ದಾರೆ ಅಂತ ಹೇಳಿ. ನಿಮ್ದೇನಾದ್ರೂ ಮಾಹಿತಿ ತಪ್ಪಿದ್ರೆ ಅಂತವರು ಸರಿಪಡಿಸಬೇಕಾಗುತ್ತೆ. ಇಲ್ಲಿ DBT ಕರ್ನಾಟಕ ಅಪ್ಲಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಸ್ಟೇಟಸ್ ನ, ಅಥವಾ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1, ಅದೇ ರೀತಿ ಬೆಂಗಳೂರು 1 ಇರ್ತವಲ್ಲ, ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನ ಕೊಟ್ಟು ನಿಮ್ಮ ಸ್ಟೇಟಸ್ ನಿಮ್ದು ಏನಾಯ್ತು, ಗೃಹಲಕ್ಷ್ಮಿ ಯೋಜನೆ ನಿಮ್ದು ಸ್ಟೇಟಸ್ ಏನಾಯ್ತು ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು. ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಹಣ ಬಂದ್ ಮಾಡ್ಬಿಟ್ರ, ಯೋಜನೆ ನಿಲ್ಲಿಸ್ಬಿಡ್ತಾರ, ಈ ಯೋಜನೆ ಕ್ಲೋಸ್ ಮಾಡ್ಬಿಡ್ತಾರ ಅಂತ. ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರವೇ ಘೋಷಣೆ ಮಾಡಿರೋದು. ಇದು ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಕೊಡುತ್ತೆ. ಈ ರೀತಿ ಏನಾದ್ರು ಅರ್ಧಕ್ಕರ್ಧ ಅಂದ್ರೆ ಅರ್ಧದಲ್ಲ ನಿಮಗೆ ಈ ರೀತಿ ಬಂದ್ ಮಾಡ್ಬಿಟ್ರೆ ಆ ರೀತಿ ಮಾಡೋಕೆ ಸಾಧ್ಯತೆನೇ ಇಲ್ಲ, ಚಾನ್ಸಸ್ನೇ ಇಲ್ಲ. ಯೋಚನೆ ಕೂಡ ಮಾಡಬೇಡಿ. ಅಮೌಂಟ್ ನ ಕೊಡ್ತಾರೆ ಸರ್ಕಾರದಲ್ಲಿ. ಆರ್ಥಿಕವಾಗಿ ಲೈಕ್ ಸರ್ಕಾರ ಯಾವಾಗ ಅಮೌಂಟ್ ರಿಲೀಸ್ ಮಾಡುತ್ತೆ ಅಂದ್ರೆ ಸರ್ಕಾರಕ್ಕೆ ಹಣ ಬೇಕಲ್ಲ, ಫಂಡ್ ಬೇಕಲ್ಲ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲಾ ಕೂಡ ಹಣ ವಿನಿಮಯ ಮಾಡ್ತಾ ಇರೋ ಕಾರಣ ಹಣ ಇಲ್ಲ, ಹಣದ ಸಮಸ್ಯೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ರೆ ನಿಮಗೂ ಕೂಡ ಕ್ರೆಡಿಟ್ ಕೂಡ ಮಾಡ್ತಾರೆ. ವೇಟ್ ಮಾಡಿ. ಇದು ಅಫಿಷಿಯಲ್ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.